ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ತುಂಬ ಡೌಟ್ಸ್ಗಳಿರುತ್ತೆ. ಸೊ 1 ಇಯರಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಗುತ್ತೆ ನಮ್ಮ ಚಾನಲಲ್ಲಿ? ಸೊ ವಾಚ್ ಟೈಮ್ ಹಂಗೆ ಕಂಟಿನ್ಯೂ ಆಗುತ್ತಾ, ಇಲ್ಲ ನಮ್ಮ ಚಾನಲ್ ಮಾನಿಟೈಸ್ ಆಗಲ್ವಾ? ಈ ಥರ ಎಲ್ಲ ತುಂಬ ಕ್ವಶನ್ಸ್ ಇರುತ್ತಲ್ಲ ಅವ್ರ ಮನಸ್ಸಲ್ಲಿ. ಏನಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗೈಸ್. ಸೊ ಫಸ್ಟ್ ಈಗ ನೀವು ತಿಳ್ಕೊಳ್ಳಿ, ಈಗ 1 ಇಯರ್ ಅಂದರೆ ಲಾಸ್ಟ್ 365 ಡೇಸಲ್ಲಿ ನಿಮ್ಮದು 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಸೊ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಗುತ್ತಂದರೆ, ಈಗ ನೀವು ಜಾನ್ವರಿ 22ಗೆ ಒಂದು ನಿಮ್ಮ ಚಾನಲ್ನ ಮಾಡಿದ್ದೀರಾ ಅಂದ್ಕೊಳ್ಳಿ, ಓಕೆನಾ? ಜಾನ್ವರಿ 22ಗೆ ಮಾಡಿದ್ದೀರಾ. ಸೊ ಈಗ 24ಅಲ್ಲಿ ಮಾಡಿದ್ರೆ ನೆಕ್ಸ್ಟು 25ಗೆ ನಿಮ್ಗೆ ಏನಾಗಬೇಕು, ಜಾನ್ವರಿ 22ಗೆ ಜಾನ್ವರಿದು ಫುಲ್ಲು ತಗೋತಾರೆ, ಫುಲ್ ಮಂತೆ ತಗೋತಾರೆ, ಓಕೆನಾ? ಆ ಮಂತಲ್ಲಿ ನಿಮ್ದು ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡ್ತಾರೆ, ಈಗ ಲಾಸ್ಟ್ 365 ನಿಮ್ದು ಎಷ್ಟಕ್ಕೆ ವಾಚ್ ಟೈಮ್ ಆಗಿತ್ತು ಅಷ್ಟು ವಾಚ್ ಟೈಮ್ನ ಅವ್ರು ಏನು ಮಾಡ್ತಾರೆ, ಮೈನಸ್ ಮಾಡಿಬಿಟ್ಟು ಈಗ ಜಾನ್ವರಿ 22ಇಂದ ಏನು ವಾಚ್ ಟೈಮ್ ಸಿಕ್ಕಿದೆ ನಿಮಗೆ, ಆ ವಾಚ್ ಟೈಮ್ನ ಆ್ಯಡ್ ಮಾಡ್ತಾರೆ, ಓಕೆನಾ ಗೈಸ್? ನಿಮ್ಮದು ಆ ವಾಚ್ ಟೈಮು ಏನು, ನೀವು ಎಷ್ಟು ಗೈನ್ ಮಾಡಿದ್ರಿ, 3000 ಆಗಿತ್ತಾ, ಇಲ್ಲ 2000 ಆಗಿತ್ತಾ, ಇಲ್ಲ 1000 ಆಗಿತ್ತಾ, ಅದು ಬಂದುಬಿಟ್ಟು ನಿಮಗೆ ಲೆಕ್ಕಕ್ಕೆ ತಗೊಳ್ಳಲ್ಲ ಅವರು, ಅದನ್ನು ಮೈನಸ್ ಮಾಡಿಬಿಡ್ತಾರೆ ಆ 1 ಇಯರ್ದು ಬಂದುಬಿಟ್ಟು. ಈಗ ನಿಮ್ಮದು ಹೊಸದಾಗಿ ಎಷ್ಟು ಆ್ಯಡ್ ಆಗಿರುತ್ತೆ, ಒಂದು 50 ಇಲ್ಲ 100 ಎಷ್ಟು ಆ್ಯಡ್ ಆಗಿರುತ್ತೆ, ಆ ವಾಚ್ ಟೈಮ್ನ ಅವರು ಹಾಕ್ತಾರೆ ನಿಮ್ಮ ಅಕೌಂಟ್ಗೆ. ಅದನ್ನು ಮೈನಸ್ ಮಾಡಿಬಿಟ್ಟು ಈಗ ಜಾನ್ವರಿ 22ಇಂದ ಏನು ಸ್ಟಾರ್ಟ್ ಆಯಿತು ಅದನ್ನು ಹಾಕ್ತಾರೆ, ಓಕೆನಾ ಗೈಸ್? ಯಾವುದೇ ಕನ್ಫ್ಯೂಷನ್ಸ್ ಇಟ್ಕೋಬೇಡಿ. ಸೊ 1 ಇಯರಲ್ಲಿ ಆದಷ್ಟು ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ನಿಮಗೆ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಏನು ಹೆಲ್ಪ್ಫುಲ್ಲು, ಜಾಸ್ತಿ ಮೋಟಿವೇಶನ್ಸು. ಸೊ ನೀವು ಏನು ಮಾಡಿ ಅಂದರೆ, ಜಾಸ್ತಿ ನಿಮಗೆ ಆದಷ್ಟು ನಿಮಗೆ ಮೋಟಿವೇಶನ್ಸ್ ಬುಕ್ಸ್ ಎಲ್ಲ ಸಿಗುತ್ತೆ, ಇಲ್ಲ ನೀವು ಗೂಗಲಲ್ಲೂ ಕೂಡ ಹೋಗ್ಬಿಟ್ಟು ನೀವು ನೋಡ್ಬೋದು ನಿಮಗೆ ಮೋಟಿವೇಶನ್ಸ್ ಕೊಡೋಕ್ಕೆ, ಇಲ್ಲ ನೀವು ಯೂಟ್ಯೂಬಲ್ಲೂ ತುಂಬ ಸರ್ಚ್ ಮಾಡ್ಬೋದು ಮೋಟಿವೇಶನ್ಸ್, ಈ ಥರ ಸ್ಟೋರೀಸ್ ಈ ಥರ ಎಲ್ಲ ನೀವು ನೋಡ್ಬೋದು. ಸೊ ನಿಮಗೆ ನೀವು ಮೋಟಿವೇಶನ್ ಆಗಬೇಕಂದ್ರೆ ಈ ಥರ ಮೋಟಿವೇಶನ್ಸ್ ಬುಕ್ಸ್ ಎಲ್ಲ ಓದಿ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ನಿಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಬರುತ್ತೆ ನಿಮ್ಮಿದ್ರಲ್ಲಿ. ಸೊ ನಾನು ಏನಾಗ್ತೀನಿ, ನಾನು ಯಾವಾಗಲಾದರೂ ಡಿಮೋಟಿವೇಶನ್ ಏನಾದರೂ ಆಗಿಬಿಟ್ರೆ ನಾನೇನು ಮಾಡ್ತೀನಿ, ಯೂಟ್ಯೂಬಲ್ಲೇ ಆಗಲಿ ಗೂಗಲಲ್ಲೇ ಆಗಲಿ ನಾನು ಹೋಗ್ಬಿಟ್ಟು ಮೋಟಿವೇಶನ್ಸ್ದು ಏನಾದರೂ ಸ್ವಲ್ಪ ಓದ್ಕೋತೀನಿ, ಆಗ ನಂಗೆ ಒಂದು ಸ್ವಲ್ಪ ಫೀಲ್ ಬೆಟರ್ ಅನಿಸುತ್ತೆ. ಸೊ ನೀವು ಬಂದುಬಿಟ್ಟು ಮೋಟಿವೇಶನ್ ಆಗಿರಿ, ಒಂದು ಸ್ವಲ್ಪ ಕಷ್ಟಪಡಿ, ಯಾವುದೇ ಕಾರಣಕ್ಕೂ 1 ಇಯರು ಕಂಟಿನ್ಯೂಸ್ಲಿ ಕಷ್ಟಪಡಿ. ಆ 1 ಇಯರಲ್ಲಿ ನಿಮಗೆ 100% ನೀವು ಕಷ್ಟಪಟ್ಟರೆ 100% ನಿಮ್ಮದು 4000ಗಿಂತ ಜಾಸ್ತಿ ಅವರ್ಸಿಗೆ ಗೇನ್ ಆಗುತ್ತೆ, ಓಕೆನಾ? ನಿಮ್ಮದು ಚಾನಲ್ ಬಂದುಬಿಟ್ಟು ಮಾನಿಟೈಸ್ನೂ ಆಗುತ್ತೆ. ಬಟ್ ಏನಂದರೆ ನೀವು ಕಷ್ಟಪಡಬೇಕು, ಒಂದು ಸ್ವಲ್ಪ ನಿಮ್ಮದ್ರಲ್ಲಿ ನೀವು ಮೋಟಿವೇಶನ್ನ ಇಟ್ಕೋಬೇಕು, ಓಕೆನಾ? ಯಾವುದೇ ಕಾರಣಕ್ಕೂ ಡಿಮೋಟಿವೇಶನ್ ಆಗಬೇಡಿ. ಆ್ಯಂಡ್ ನಿಮಗಿಂತ ಯಾರಾದರೂ ಈಗ ನೀವು ಆದಮೇಲೆ ಒಂದು 2 ಮಂತ್ಸ್ ಆದಮೇಲೆ ಕೆಲವೊಬ್ಬರು ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರು ಮುಂದಕ್ಕೆ ಹೋಗ್ಬಿಟ್ಟು ನಾವು ಇನ್ನೂ ಹಿಂದೆ ಇದ್ದೀವಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಆ ಥರ ಇದ್ದರೆ ತೆಗ್ದು ಹಾಕ್ಬಿಡಿ, ಹೋಗಲಿ, ಅವ್ರ ಮುಂದಕ್ಕೆ ಹೋಗಲಿ, ಪರವಾಗಿಲ್ಲ, ನಾವು ನಿಧಾನಕ್ಕೆ ಹೋಗೋಣ, ಓಕೆನಾ? ಆ ಥರ ನೆನೆಸ್ಕೊಂಡು ನೀವು ಇದು ಮಾಡಿ, ಓಕೆನಾ? ಸೊ ಅವ್ರ ಮುಂದಕ್ಕೆ ಹೋಗ್ಬಿಟ್ರು ನಾನು ಹಿಂದೆನೇ ಇದ್ದೀನಿ ಅದು ಇದು ಅಂದ್ಕೊಂಡು ನೀವು ಡಿಮೋಟಿವೇಶನ್ ಆಗಿಬಿಟ್ಟು ಯೂಟ್ಯೂಬ್ನ ಬಿಡಬೇಕಂತ ಅಂದ್ಕೊಂಡಿದ್ರೆ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಇದಕ್ಕಿಂತ ಬೆಸ್ಟ್ ಅರ್ನಿಂಗ್ ಆ್ಯಪ್ ಯಾವುದೂ ಇಲ್ಲ ನಿಮಗೆ ಆನ್ಲೈನಲ್ಲಿ, ಓಕೆನಾ? ಯೂಟ್ಯೂಬ್ ಈಸ್ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅರ್ನಿಂಗ್ಗೆ, ಓಕೆನಾ? ನೀವು ಯೂಟ್ಯೂಬ್ ಅಲ್ಗೋರಿದಮ್ನ ತಿಳ್ಕೊಂಡ್ರೆ ಆಮೇಲೆ ನೀವೇ ಬಂದುಬಿಟ್ಟು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫಸ್ಟು ನೀವು ಬಂದುಬಿಟ್ಟು ಯೂಟ್ಯೂಬ್ ಅಲ್ಗೋರಿದಮ್ ಏನಿದೆ ಅದನ್ನು ಫಸ್ಟು ತಿಳ್ಕೊಳ್ಳಿ ಚೆನ್ನಾಗಿ, ಓಕೆನಾ? ಯಾವುದೇ ಕಾರಣಕ್ಕೂ ಡಿಮೋಟಿವೇಶನ್ ಅಂತೂ ಆಗಬೇಡಿ, ಮೋಟಿವೇಶನ್ ಆಗಿರಿ, ಸ್ಟ್ರಾಂಗ್ ಆಗಿರಿ, ಓಕೆನಾ? ಬೇರೆಯವ್ರನ್ನ ನೋಡಿ ಅವ್ರು ಮುಂದಕ್ಕೆ ಹೋಗ್ಬಿಟ್ರು ನಾವು ಹಿಂದೆನೇ ಇದ್ದೀವಂತ ಏನು ನೀವು ಅಂದ್ಕೊಳಕ್ಕೆ ಹೋಗ್ಬಿಡಿ, ಓಕೆನಾ? ಯಾವುದೇ ಕಾರಣಕ್ಕೂ ನಾನು ನಿಮ್ಗೆ ಹೇಳ್ಕೊಟ್ನಲ್ಲ ಯಾವ ಥರ ಮೈನಸ್ ಆಗುತ್ತೆ ನಿಮ್ಮದು ವಾಚ್ ಟೈಮ್ ಅಂತ. ಆದಷ್ಟು ನೀವು ಕಷ್ಟಪಡಿ, ಆ 1 ಇಯರಲ್ಲಿ ನಿಮ್ಮದು 4000 ಅವರ್ಸು ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಗೈಸ್, ಇನ್ನೊಂದು ಏನಂದರೆ, ನೀವು ಲಾಂಗ್ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತಿರಲ್ಲ ಸ್ಟಾರ್ಟಿಂಗ್ ಟೈಮಲ್ಲಿ, ಮೇಕ್ ಶೋರ್ ನಿಮ್ಮದು ಆ ಲಾಂಗ್ ವೀಡಿಯೋಸು 15 ಮಿನಿಟ್ಸ್ಗಿಂತ ಜಾಸ್ತಿ ಇರಬೇಕು. ಯಾಕಂದರೆ ಸ್ಟಾರ್ಟಿಂಗ್ ಟೈಮಲ್ಲಿ ಇಂಪ್ರೆಷನ್ಸು ಯೂಟ್ಯೂಬ್ ಬಂದುಬಿಟ್ಟು ಜಾಸ್ತಿ ಕಳಿಸುತ್ತೆ, ಯಾಕಂದರೆ ಅದರಲ್ಲೇ ನಮಗೆ ಬಂದುಬಿಟ್ಟು ವಾಚ್ ಟೈಮ್ ಅವರ್ ಜಾಸ್ತಿ ಸಿಗೋದು. ನಮ್ಮದು ವೀಡಿಯೋ ಬಂದುಬಿಟ್ಟು ಎಷ್ಟು ಲಾಂಗ್ ಇರುತ್ತೆ ಅಷ್ಟು ಜಾಸ್ತಿ ನಮಗೆ ವಾಚ್ ಟೈಮ್ ಅವರ್ ಸಿಗುತ್ತೆ. ನಿಮ್ಮದು 3 ನಿಮಿಷ 4 ನಿಮಿಷ 2 ನಿಮಿಷದ ವೀಡಿಯೋ ಇದ್ದರೆ ನಿಮಗೆ ಅಷ್ಟು ವಾಚ್ ಟೈಮ್ ಅವರ್ ನೋಡೋಕ್ಕೆ ಸಿಗೋಲ್ಲ. ಮೇಕ್ ಶೋರ್ ನಿಮ್ಮದು ವೀಡಿಯೋಸ್ ಬಂದುಬಿಟ್ಟು ಜಾಸ್ತಿ ಲಾಂಗ್ ಇರಲಿ, 15 ಮಿನಿಟ್ಗಿಂತ ಜಾಸ್ತಿ ನಿಮ್ಮ ವೀಡಿಯೋ ಏನಾದರೂ ಆದರೆ ಅದರಲ್ಲಿ ನಿಮಗೆ 100 ಜನನೂ ನೋಡಿದ್ರೆ ಅಟ್ಲೀಸ್ಟ್ ನಿಮಗೆ ಒಂದು 10 to 15 ಅವರ್ಸ್ ಆದರೂ ಆ ಒಂದು ವೀಡಿಯೋದಿಂದ ಸಿಗುತ್ತೆ. ನೀವು ಅಂದ್ಕೊಳ್ಳಿ 1000 ವ್ಯೂ ಹೋದರೆ ಅದರಲ್ಲೇ ನಿಮಗೆ ಸಿಗುತ್ತೆ, ಓಕೆನಾ? 100
ವಾಚ್ ಟೈಮ್ ಆದರೂ ನಿಮಗೆ ಸಿಗುತ್ತೆ. ಓಕೆನಾ ಗೈಸ್? 100 ಇಲ್ಲ 99 ಇಲ್ಲ 85 ಈ ಥರ ವಾಚ್ ಟೈಮ್ ಅವರ್ ಒಂದು ವಿಡಿಯೋದಿಂದ ನಿಮಗೆ ಸಿಗುತ್ತೆ. ಓಕೆನಾ? ಅದಕ್ಕೆ ನಾನು ಹೇಳ್ತಿದ್ದೆ ನಿಮಗೆ ಆದಷ್ಟು ನೀವು 15 ಮಿನಿಟ್ಗಿಂತ ಜಾಸ್ತಿನ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಣ್ಣ ಅಂದರೆ 2 ಮಿನಿಟ್ 3 ಮಿನಿಟ್ಸ್ ವಿಡಿಯೋ ಈಗಲೇ ನಿಮ್ಮ ಚಾನೆಲ್ ಮಾನಿಟೈಸ್ ಆಗೋಕ್ಕಿಂತ ಮುಂಚೆನೇ ಇಷ್ಟು ಚಿಕ್ಕ ವೀಡಿಯೋಸ್ನ ಹಾಕಬೇಡಿ. ಲಾಂಗ್ ವೀಡಿಯೋ ಹಾಕಿ. ನಿಮ್ಗೆ ಸಣ್ಣ ವೀಡಿಯೋ ಹಾಕೋದಾದರೆ ನಿಮ್ಮದು ಚಾನೆಲ್ ಏನು ಮಾನಿಟೈಸ್ ಆದಮೇಲೆ ಬೇಕಿದ್ದರೆ ನೀವು ಸಣ್ಣ ವೀಡಿಯೋಗಳನ್ನ ಹಾಕ್ಕೋಬೋದು. ಯಾಕಂದರೆ ನೀವು ಮಾನಿಟೈಸ್ ಆದಮೇಲೆ ಸ್ಟಾರ್ಟಿಂಗಲ್ಲೇ ಆ್ಯಡ್ಸ್ ಬಂದುಬಿಡುತ್ತೆ. ಆ್ಯಡ್ಸ್ ಬಂದುಬಿಟ್ಟು ರನ್ ಆಗುತ್ತೆ. ಆಗ ಬೇಕಿದ್ದರೆ ನೀವು ಹಾಕ್ಕೋಬೋದು ನಿಮ್ಮ ಸಣ್ಣ ವೀಡಿಯೋ 3 ನಿಮಿಷ 4 ನಿಮಿಷದ ವೀಡಿಯೋ ನೀವು ಹಾಕ್ಕೋಬೋದು. ಓಕೆನಾ? ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ನಮಗೆ ವಾಚ್ ಟೈಮ್ ಅವರ್ದು ತುಂಬ ಅವಶ್ಯಕತೆ ಇರುತ್ತೆ. ಯಾಕಂದರೆ ಮಾನಿಟೈಸೇಷನ್ ಆಗಬೇಕಲ್ವ, ಹಾಗಾಗಿ. ಸೊ ನೀವು ಆದಷ್ಟು 20 ಮಿನಿಟ್ಸ್ ಈ ಥರ ವೀಡಿಯೋಸ್ನ ನೀವು ಹಾಕಿದರೆ ನಿಮ್ಮದು ಬೇಗ ವಾಚ್ ಟೈಮ್ನ ಗೇನ್ ಆಗುತ್ತೆ. ಓಕೆ, ಇಯರ್ಗಿಂತ ಮುಂಚೆನೇ ನಿಮ್ಮ ವಾಚ್ ಟೈಮ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಕೊಂಡು ನೀವು ಮಾನಿಟೈಸೇಷನ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಕಷ್ಟಪಡಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.